ಸೂಪರ್ ಪ್ರೈಮ್ ನೈನ್ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. ಚುನಾವಣಾ ಅಫಿಡವಿಟ್ನಲ್ಲಿ ತಪ್ಪು ಮಾಹಿತಿ ನೀಡಿದ್ದ ಆರೋಪ ಹೊತ್ತಿದ್ದ ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧು ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಆದೇಶ ನೀಡಿದೆ. ಸುಬ್ಬಾರೆಡ್ಡಿ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗ ತನ್ನ ಆದಾಯದ ಬಗೆಗಿನ ಮಾಹಿತಿಯನ್ನು ಮುಚ್ಚಿಟ್ಟಿದ್ದರು ಅಂತ ಪರಾಜಿತ ಅಭ್ಯರ್ಥಿ ಮುನಿರಾಜು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು. ಅಲ್ಲದೆ ತಮ್ಮನ್ನ ಜಯಶಾಲಿ ಅಂತ ಘೋಷಿಸುವಂತೆ ಮನವಿ ಮಾಡಿದರು. ಅರ್ಜಿ ವಿಚಾರಣೆ ನಡೆಸಿರುವ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ನೇತೃತ್ವದ ಹೈಕೋರ್ಟ್ ಏಕಸದಸ್ಯ ಪೀಠ ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧುಗೊಳಿಸಿದೆ. ಆದರೆ ಮುನಿರಾಜು ಅವರನ್ನ ವಿಜಯ್ ಅಂತ ಘೋಷಿಸಲು ನಿರಾಕರಿಸಿದೆ. ಶಾಸಕರಾಗಿದ್ದ ಎಸ್.ಎನ್. ಸುಬ್ಬಾರೆಡ್ಡಿ ವಿರುದ್ಧ ಸಾಲು ಆರೋಪಗಳು ಕೇಳಿ ಬಂದಿದ್ವು. ನಾಮಪತ್ರ ದೋಷಪೂರಿತವಾಗಿತ್ತು, ಆಸ್ತಿ ವಿವರ, ತೆರಿಗೆಯ ಮಾಹಿತಿ ಬಗ್ಗೆ ಸುಳ್ಳು ಹೇಳಲಾಗಿತ್ತು ಅಂತ ಪರಾಜಿತ ಅಭ್ಯರ್ಥಿ ಮುನಿರಾಜು ಆರೋಪ ಮಾಡಿದ್ದರು. ಅಲ್ಲದೆ ಪ್ರಜಾಪ್ರತಿನಿಧಿ ಕಾಯ್ದೆಯನ್ನು ಉಲ್ಲಂಘಿಸಿದ್ದಾರೆ ಅಂತ ತಕರಾರು ಸಲ್ಲಿಸಿದರು. ಇನ್ನು ಸುಬ್ಬಾರೆಡ್ಡಿ ಶಾಸಕತ್ವ ಅಸಿಂಧು ಆಗಿರೋದರ ಬಗ್ಗೆ ಪ್ರತಿಕ್ರಿಯಿಸುವ ವಿಪಕ್ಷ ನಾಯಕ ಆರ್ ಅಶೋಕ್, ವೋಟ್ ಚೋರಿ ಕಾಂಗ್ರೆಸ್ನಲ್ಲೇ ಇದೆ, ಕಾಂಗ್ರೆಸ್ ಚುನಾವಣೆ ಅಕ್ರಮದ ಪಿತಾಮಹ ಅಂತ ಕುಟುಕಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರುವ ಮಾತುಗಳು ರಾಜ್ಯದ ರಾಜಕಾರಣದಲ್ಲಿ ಭಾರೀ ಚರ್ಚೆಗೀಡು ಮಾಡಿವೆ. ಆರ್ಎಸ್ಎಸ್ ದೆವ್ವವಿದ್ದಂತೆ ಬಿಜೆಪಿ ದೆವ್ವದ ನೆರಳು ಅಂತ ಕಿಡಿಕಾರಿದರು. ಪ್ರಿಯಾಂಕ್ ಮಾತಿಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕೂಡ ಧ್ವನಿಗೂಡಿಸಿದ್ದಾರೆ. ಆದರೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಿಗೆ ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿಐಡಿ ವಶದಲ್ಲಿರುವ ಬೈರತಿ ಬಸವರಾಜುಗೆ ಅಧಿಕಾರಿಗಳು ವಿಚಾರಣೆ ತೀವ್ರಗೊಳಿಸಿದ್ದಾರೆ. ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಮುಂದಿಟ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಮನೆಯೂಟ ಕೋರಿ ಕೋರ್ಟ್ಗೆ ಬೈರತಿ ಬಸವರಾಜ್ ಅರ್ಜಿಯನ್ನು ಸಲ್ಲಿಸಿದರು. ಅರ್ಜಿ ಸಂಬಂಧ ವೈದ್ಯರ ವರದಿ ಆಧಾರದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಸಿಐಡಿ ಸಿದ್ಧತೆಯನ್ನು ನಡೆಸಿದೆ. ಬಹುತೇಕ ನಾಳೆ ಆಕ್ಷೇಪಣೆ ಸಲ್ಲಿಸುವ ಸಾಧ್ಯತೆ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಗಳೂರಿನ ವಿದ್ಯಾರ್ಥಿ ಸಾಕೇತ್ ನಿಗೂಢವಾಗಿ ಮೃತಪಟ್ಟಿದ್ದಾನೆ. ಆದರೆ ಮಗನ ಸಾವನ್ನ ಪೋಷಕರು ಒಪ್ಪಿಕೊಳ್ತಾ ಇಲ್ಲ. ಎಮರ್ಜೆನ್ಸಿ ವೀಸಾ ಅಡಿ ಅಮೆರಿಕಾಗೆ ತೆರಳಲು ಪೋಷಕರು ತಯಾರಿ ಮಾಡ್ತಾ ಇದ್ದಾರೆ. ಇನ್ನು ಸಾಕೇತ್ ಸಾವಿನ ಬಗ್ಗೆ ಐಐಟಿ ಮದ್ರಾಸ್ ಆಘಾತ ವ್ಯಕ್ತಪಡಿಸಿದೆ. ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಸಂತಾಪ ಸೂಚಿಸಿದೆ. ರಾಜ್ಯದಲ್ಲಿ ಒಂದೇ ದಿನ ಹಲವು ನ್ಯಾಯಾಲಯಗಳಿಗೆ ಹುಸಿ ಬಾಂಬ್ ಬೆದರಿಕೆಯ ಕರೆ ಬಂದಿವೆ. ದಾವಣಗೆರೆ, ಧಾರವಾಡ, ಕೊಡಗು, ಮಂಡ್ಯ, ಮಂಗಳೂರು, ಹಾಸನ, ರಾಮನಗರ ಜಿಲ್ಲಾ ಕೋರ್ಟ್ಗಳಿಗೆ ಬೆದರಿಕೆಯ ಸಂದೇಶಗಳು ಬಂದಿವೆ. ತಕ್ಷಣವೇ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಯಶ್ ತಾಯಿ ಪುಷ್ಪ ಸೈಟ್ ಜಟಾಪಟಿಗೆ ಟ್ವಿಸ್ಟ್ ಸಿಕ್ಕಿದೆ. ಕೋರ್ಟ್ ಮೂಲ ದಾವೆಯ ಆದೇಶ ಅನುಷ್ಠಾನಕ್ಕೆ ಕೋರ್ಟ್ ತಡೆ ನೀಡಿದೆ. ಈ ಮೂಲಕ ಕೋರ್ಟ್ನಲ್ಲಿ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ಗೆ ಮೊದಲ ಹಂತದ ಗೆಲುವು ಸಿಕ್ಕಿದೆ. ಜೊತೆಗೆ ಸೈಟ್ನ ಮಾಲೀಕರಿಂದ ಹೇಳಲಾಗ್ತಿರುವ ಲಕ್ಷ್ಮಮ್ಮ ಅವರ ಜಿಪಿ ಹೋಲ್ಡರ್ನ ಹಾಕಿದ್ದಂತಹ ಕೇಸ್ನ ಆದೇಶಕ್ಕೂ ಕೋರ್ಟ್ ತಡೆ ನೀಡಿದೆ. ಲಕ್ನೋನಲ್ಲಿ ನಡೀತಾ ಇರುವ ರಣಜಿ ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡ ಎರಡನೇ ದಿನದ ಅಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 689 ರನ್ ಗಳಿಸಿ ಉತ್ತರಾಖಂಡ್ಗೆ ಭಾರೀ ಸವಾಲೊಡ್ಡಿದೆ. ನಾಯಕ ದೇವದತ್ ಪಡಿಕ್ಕಲ್ ಅಮೋಘ ದ್ವಿಶತಕವನ್ನು ಬಾರಿಸಿದ್ದು 232 ರನ್ ಗಳಿಸಿ ಔಟ್ ಆದರು. ಕೆಎಲ್ ರಾಹುಲ್ ಭರ್ಜರಿ ಶತಕ 141 ರನ್, ರವಿಚಂದ್ರನ್ ಸ್ಮರಣ್ 121 ರನ್ ಸಿಡಿಸಿ ಕರ್ನಾಟಕಕ್ಕೆ ಆಸರೆಯಾಗಿದ್ದಾರೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಶಬರಿಮಲೆ ದೇಗುಲಕ್ಕೆ ಮಹಿಳೆಯರ ಪ್ರವೇಶಕ್ಕೆ ಅವಕಾಶ ಕಲ್ಪಿಸುವ ಸೆಪ್ಟೆಂಬರ್ 2018ರ ತೀರ್ಪಿನ ಮರುಪರಿಶೀಲನಾ ಅರ್ಜಿ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ಜೊತೆಗೆ ಅರ್ಜಿಗಳ ವಿಚಾರಣೆಗೆ 9 ನ್ಯಾಯಮೂರ್ತಿಗಳ ಪ್ರತ್ಯೇಕ ಸಾಂವಿಧಾನಿಕ ಪೀಠವನ್ನು ರಚನೆ ಮಾಡಲಾಗಿದ್ದು ಏಪ್ರಿಲ್ 7ರಿಂದ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ. 4ನೇ ಆವೃತ್ತಿಯ ಎಐ ಇಂಪ್ಯಾಕ್ಟ್ ಶೃಂಗಸಭೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಆರಂಭವಾಗಿದೆ. ಭಾರತ್ ಮಂಡಪಂನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ರು. ವಿವಿಧ ದೇಶಗಳ ನಾಯಕರು, 300ಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗಿವೆ. ಇನ್ನು ಇದೇ ವೇಳೆ ರಿಲಯನ್ಸ್ ಜಿಯೋ ಮುಖ್ಯಸ್ಥ ಆಕಾಶ್ ಅಂಬಾನಿ ಅವರು ಭಾಗಿಯಾಗಿದ್ರು. ಜಿಯೋದ ಎಐ ಪರಿಸರ ವ್ಯವಸ್ಥೆ ಮತ್ತು ಮುಂದಿನ ಪೀಳಿಗೆಯ ಪರಿಹಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಣೆಗಳನ್ನು ನೀಡಿದರು. ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ನಾಳೆಯಿಂದ 3 ದಿನ ಭಾರತದ ಪ್ರವಾಸ ಕೈಗೊಳ್ಳಲಿದ್ದಾರೆ. ಭಾರತದ ಆತಿಥ್ಯದಲ್ಲಿ ನಡೀತಾ ಇರುವ ಎಐ ಸಮಾವೇಶದಲ್ಲಿ ಮ್ಯಾಕ್ರನ್ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಮುಂಬೈನಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದು ದ್ವಿಪಕ್ಷೀಯ ಮಾತುಕತೆ ನಡೆಯಲಿವೆ. ಈ ವೇಳೆ 114 ರಫೇಲ್ ಜೆಟ್ಗಳ ಖರೀದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ.
ಖ್ಯಾತ ನಟಿ ತ್ರಿಷಾ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ತಮಿಳುನಾಡು ರಾಜ್ಯ ಬಿಜೆಪಿ ಅಧ್ಯಕ್ಷ ನಯನಾರ್ ನಾಗೇಂದ್ರನ್ ಕ್ಷಮೆ ಕೇಳಿದ್ದಾರೆ. ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ ಬಗ್ಗೆ ಟೀಕೆ ವೇಳೆ ನಿಮಗೆ ರಾಜಕೀಯದ ಅನುಭವ ಆಗಬೇಕಾದ್ರೆ ತ್ರಿಷಾ ಮನೆಯಿಂದ ಹೊರಬರಬೇಕು ಅಂತ ಹೇಳಿದ್ರು. ಈ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಹೀಗಾಗಿ ಕ್ಷಮೆ ಯಾಚಿಸಿದ್ದಾರೆ. ದಕ್ಷಿಣ ಸ್ವಿಟ್ಜರ್ಲ್ಯಾಂಡ್ಗೆ ಭಾರೀ ಹಿಮಪಾತ ಅಪ್ಪಳಿಸಿದೆ. ಭಾರೀ ಪ್ರಮಾಣದ ಹಿಮ ಒಮ್ಮೆಲೆ ರೈಲಿನ ಮೇಲೆ ಸುರಿದಿದೆ. ಈ ವೇಳೆ ರೈಲಿನಲ್ಲಿದ್ದ ಹಲವರು ಗಾಯಗೊಂಡಿದ್ದಾರೆ. ರೈಲಿನಲ್ಲಿದ್ದವರ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಕಂಡು ಕೇಳರಿಯದ ಪ್ರವಾಹದಿಂದ ತತ್ತರಿಸಿದ ಇಂಡೋನೇಷ್ಯಾದ ಜನರನ್ನ ಭಾರೀ ಭೂಕುಸಿತ ಆತಂಕಕ್ಕೆ ದೂಡಿದೆ. ಸುಮಾರು 3 ಹೆಕ್ಟೇರ್ಗಳಿಗೂ ಹೆಚ್ಚು ದೊಡ್ಡದಾದಂತಹ ಪ್ರದೇಶದಲ್ಲಿ ಭೂಮಿ ಕುಸಿದಿದ್ದು ಕ್ಷಣ ಕ್ಷಣಕ್ಕೂ ಅದು ದೊಡ್ಡದಾಗ್ತಾ ಇದೆ. ಇದು ಸ್ಥಳೀಯರಲ್ಲಿ ದೊಡ್ಡ ಆತಂಕವನ್ನೇ ಸೃಷ್ಟಿಸಿದೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರೈಲ್ ಇಂಜಿನ್ ಥರ ಎಲ್ಲಿಗೆ ಹೋದರೂ ಬಂದರೂ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇರ್ತಾರೆ ಅಂತ ಬಿ.ಕೆ. ಹರಿಪ್ರಸಾದ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ, ಡಿ.ಕೆ.ಶಿ ಇಬ್ಬರು ಕೂಡ ರೈಲಿನ ಡಬಲ್ ಇಂಜಿನ್ಗಳು, ಆ ಡಬಲ್ ಇಂಜಿನ್ನ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಇದರ ನಡುವೆ ನಾಯಕತ್ವ ಬದಲಾವಣೆ ಬಗ್ಗೆ ಮಾತಾಡೋರನ್ನು ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ. ಒಂದು ಕಡೆ ಕುರ್ಚಿ ಕದನ, ಮತ್ತೊಂದು ಕಡೆ ಬಜೆಟ್ ತಯಾರಿ, ಇವೆಲ್ಲ ನಡೀತಾ ಇರುವಾಗಲೇ ಕಾಂಗ್ರೆಸ್ನ ಸರಿಸುಮಾರು 34 ಶಾಸಕರು ಫಾರಿನ್ ಟೂರ್ ಹೋಗ್ತಾ ಇದ್ದಾರೆ. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕಂತ ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಲ್ಲಾಡಿಸ್ತಾರೆ. ಅವರಿಗೆ ಕೇಳ್ರಿ, ಯಾರು ಹೇಳಿದ್ದಾರೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಚ್ಚಾಟದ ವಿಚಾರಗಳು ದಿನಕ್ಕೊಂದು ಹೇಳಿಕೆ ಮೂಲಕ ವಾರಕ್ಕೊಂದು ಆಯಾಮ ಪಡೆದುಕೊಳ್ಳುತ್ತಿದೆ. ಒಂದು ವಾರ ಡಿಕೆ ಆಪ್ತರು, ಇನ್ನೊಂದು ವಾರ ಸಿದ್ದು ಆಪ್ತರು, ಮತ್ತೊಂದು ವಾರ ತಟಸ್ಥರು, ಹೀಗೆ ಒಬ್ಬೊಬ್ಬರು ನೀಡುವ ಒಂದೊಂದು ಹೇಳಿಕೆಗಳು ಕೂಡ ಕುರ್ಚಿ ಲೆಕ್ಕಾಚಾರವನ್ನ ಬುಡಮೇಲು ಮಾಡುತ್ತಿವೆ. ಈಗ ಕಾಂಗ್ರೆಸ್ನ ಹಿರಿಯ ನಾಯಕರ ಸರದಿ ಬಂದಿದೆ. ಕಳೆದ ವಾರವಷ್ಟೇ ದೆಹಲಿಗೆ ಹೋಗಿ 3 ದಿನ ಅಲ್ಲೇ ಬೀಡು ಬಿಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದಿದ್ದರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ಹಾಗೆ ಡಿ.ಕೆ.ಶಿ ದೆಹಲಿಗೆ ಹೋಗಿ ಬಂದಾಗ ಎಂದಿನಂತೆ ಮತ್ತೊಮ್ಮೆ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿತ್ತು. ಬದಲಾವಣೆಯ ಗಾಳಿ ಬೀಸಿಯೇ ಬಿಡ್ತು ಎಂಬಂತೆ ಶಿವಕುಮಾರ್ ಅವರು ಕೂಡ ನಾನೇನೂ ದೆಹಲಿಗೆ ಗಾಳಿ ಕುಡಿದು ಹೋಗಲು ಬಂದಿಲ್ಲ, ರಾಜಕೀಯ ಮಾಡುವುದಕ್ಕೆ ಬಂದಿದ್ದೇನೆ ಎಂದಿದ್ರು. ನಂತರ ಶ್ರಮ, ಫಲ, ಪ್ರಯತ್ನ, ಪ್ರಾರ್ಥನೆಗಳ ಮಾತಾಡಿದ್ದ ಶಿವಕುಮಾರ್ ಶಿವರಾತ್ರಿ ಕಳೆಯುತ್ತಿದ್ದಂತೆ ಮತ್ತೆ ಸೈಲೆಂಟ್ ಆಗಿದ್ದಾರೆ. ಮತ್ತೊಂದೆಡೆ ತಮ್ಮ ಕುರ್ಚಿಯ ಸುತ್ತಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದರೂ ಸಿಎಂ ಸಿದ್ದರಾಮಯ್ಯ ಮಾತ್ರ ಜನಪ್ರಿಯ ಬಜೆಟ್ಗಾಗಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಇದೇ ಕಾರಣಕ್ಕೋ ಏನೋ ಡಿ.ಕೆ.ಶಿ ಅವರ ದೆಹಲಿ ಪ್ರವಾಸವನ್ನ ರೈಲ್ವೆ ಇಂಜಿನ್ಗೆ ಹೋಲಿಸಿದ್ದಾರೆ ಎಂಎಲ್ಸಿ ಬಿ.ಕೆ. ಹರಿಪ್ರಸಾದ್. ರೈಲು ಇಂಜಿನ್ ಸ್ಟೇಷನ್ಗೆ ಬರೋ ಹೊತ್ತಿಗೆ ಹೇಗೆ ಸೌಂಡ್ ಆಗುತ್ತೋ ಅದೇ ಧಾಟಿಯಲ್ಲೇ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗುವಾಗ ಮತ್ತು ಬರುವಾಗ ಸೌಂಡ್ ಆಗುತ್ತೆ ಅಂದ್ರು ಹರಿಪ್ರಸಾದ್. ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಅವ್ರನ್ನ ಬಂಡೆ ಅಂತ ಕರೆಯೋದಕ್ಕಿಂತ ಜಾಸ್ತಿ ರೈಲ್ವೆ ಇಂಜಿನ್ ಅಂತ ಕರೀರಿ. ಯಾಕಂದರೆ ಅವರು ಅಧ್ಯಕ್ಷರಾಗಿರುವಾಗ ಪಕ್ಷವನ್ನು ಮುಂದೆ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಈ ರೈಲ್ವೆ ಇಂಜಿನ್ನು ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಅದನ್ನು ಏನಾದರೂ ತೀರ್ಮಾನ ಮಾಡಬೇಕಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು. ಅದು ಅಲ್ಲಿವರೆಗೂ ಎಲ್ಲರೂ ಸಹ ಕಾದು ನೋಡಬೇಕಾಗುತ್ತೆ. ಹಾಗಿದ್ದರೂ ತಮ್ಮ ಮಾತು ಎಲ್ಲಿ ಹಳಿ ತಪ್ಪಿ ಬಿಡುತ್ತೋ ಎಂದು ರೈಲಿನ ಸಿಂಗಲ್ ಇಂಜಿನ್ಗೆ ಡಬಲ್ ಇಂಜಿನ್ ಜೋಡಿಸಿದ್ದಾರೆ ಬಿ.ಕೆ. ಹರಿಪ್ರಸಾದ್. ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಸಿದ್ದರಾಮಯ್ಯ ಅವರು ಕೂಡ ಈ ರೈಲಿನ ಇನ್ನೊಂದು ಇಂಜಿನ್. ಇದು ಡಬಲ್ ಇಂಜಿನ್ ಸರ್ಕಾರ, ಇಬ್ಬರು ಒಂದೇ ಟ್ರ್ಯಾಕ್ನಲ್ಲಿ ಓಡುತ್ತಿದ್ದಾರೆ ಎಂದು ಸಮಜಾಯಿಷಿ ನೀಡಿದ್ರು. ರೈಲ್ವೆ ಇಂಜಿನ್, ಇಬ್ಬರು ರೈಲ್ವೆ ಇಂಜಿನ್ಗಳೇ. ಸಿದ್ದರಾಮಯ್ಯನವರು ಕೂಡ ಒಂದು ಕಡೆ ರೈಲ್ವೆ ಇಂಜಿನ್, ಇವರು ರೈಲ್ವೆ ಇಂಜಿನ್. ಬಂದ ಟ್ರ್ಯಾಕ್ ಎರಡೂ ಇಲ್ಲ, ಒಂದೇ 2 ಟ್ರ್ಯಾಕಲ್ಲಿ ಹೋಗೋಕ್ಕಾಗೋದಿಲ್ಲ, ಹಿಂದೆ ಮುಂದೆ ಇದೆ. ಸರ್ಕಾರ ಅಂದರೆ ಸಿದ್ದರಾಮಯ್ಯನವರು ಮುಂದಿದ್ದಾರೆ,
ಹಿಂದೆಗಡೆ PCC ಅಧ್ಯಕ್ಷರು ಇರ್ತಾರೆ, ಅದು ಹಿಂದೆ ಇರುತ್ತೆ. ಪಾರ್ಟಿ ಅಂದಾಗ ಶಿವಕುಮಾರ್ ಮುಂದೆ ಇರ್ತಾರೆ, ಸಿದ್ದರಾಮಯ್ಯನವ್ರು ಹಿಂದೆ ಇರ್ತಾರೆ. ಅದರಲ್ಲಿ ಏನು ಬೇರೆ ಏನೂ ಇಲ್ಲ. ಅದು ನೀವು ಬೇರೆ ಬೇರೆ ಡೈರೆಕ್ಷನ್ ತೋರಿಸ್ತಾ ಇದ್ದೀರಾ. ನೀವು ಅಲ್ಲಿ ಗಾರ್ಡ್ಗಳು, ರೈಲ್ವೆ ಗಾರ್ಡ್ಗಳು ಡೈರೆಕ್ಷನ್ ರಾಂಗ್ ತೋರಿಸಿದ್ರೆ ಅದು ರಾಂಗ್ ಹೋಗುತ್ತೆ ಅಷ್ಟೇ. ಅಲ್ಲ, ಗೊಂದಲ ಸೃಷ್ಟಿ ಮಾಡಿದ್ಯಾರು? ಇಬ್ಬರು ಅದನ್ನು ಬಗೆಹರಿಸ್ಕೊಂಡು ಮಾಡಬೇಕಾದ ಹೈಕಮಾಂಡ್ ತೀರ್ಮಾನ ಮಾಡೋದು, ದೇರ್ ಇಸ್ ನೋ ಡೌಟ್. MLC ಹರಿಪ್ರಸಾದ್ ರೈಲು ಇಂಜಿನ್ನ ಸೌಂಡು ಮತ್ತು ಡಬಲ್ ಇಂಜಿನ್ನ ಶಕ್ತಿ ಬಗ್ಗೆ ಮಾತಾಡುತ್ತಿದ್ದರೆ ಸರ್ಕಾರದ ಹಿರಿಯ ಸಚಿವರು ನಾಯಿ ಮತ್ತು ಬಾಲಕ್ಕೆ ಹೋಲಿಸಿದ್ದಾರೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಕೂಗು ಏಳ್ತಿದೆಯಲ್ಲ ಎಂಬ ಪ್ರಶ್ನೆಗೆ ಬೀದಿ ನಾಯಿಗಳನ್ನ ಒಳಗಾಕಬೇಕು ಅಂತ ಹೈಕೋರ್ಟ್ ಹೇಳಿದೆ ಎಂದು ಚುಚ್ಚಿದ್ದಾರೆ. ಅಲ್ಲದೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳಬೇಕು, ಅದು ಬಿಟ್ಟು ಬಾಲವೇ ನಾಯಿಯನ್ನ ಅಲ್ಲಾಡಿಸೋದಕ್ಕಾಗುತ್ತಾ ಎಂದು ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಚರ್ಚೆ ಮಾಡುತ್ತಿರುವವರಿಗೆ ಮಾತಿನೇಟು ಕೊಟ್ಟಿದ್ದಾರೆ. ರಾಜ್ಯ ನಾಯಕರುಗಳಿಂದನೇ ಗೊಂದಲ ಸೃಷ್ಟಿ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳು BK ಹರಿಪ್ರಸಾದ್ ಅವರು ಸಹ ಅದನ್ನೇ ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಹೈಕೋರ್ಟ್ ಬೀದಿ ನಾಯಿಗಳನ್ನ ಒಳಗಾಕಿ ಅನ್ನೋದಕ್ಕೆ ಏನು ಸಂಬಂಧ ಗೊತ್ತಾಗಿಲ್ಲ. ಅಲ್ಲ, ಈಗ ಸುಮ್ಮನೆ ಅದೇ ಬೀದಿಯಲ್ಲಿ ಮಾತಾಡೋದನ್ನೆಲ್ಲ ಭಯ ಮುಗಿಸ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ನಾನು ಹೈಕೋರ್ಟ್ ಹೇಳಿದ್ದೆ ನೀವು ಹೆಂಗೆ ಹೇಳ್ತಾರೆ ಐ ಡೋಂಟ್ ನೋ. ಕಂಪ್ಯಾರಿಸಮ್ ಯಾಕೋ ಅಲ್ಲಿ ನಾಯಕರು ಹೋದ್ರಲ್ಲ ಇವರು, ಅದಕ್ಕೆ ಕೇಳಿದೆ. ಇಲ್ಲಿ ನಾಯಕತ್ವ ಗಟ್ಟಿಯಾಗಿದೆ, ಪ್ರಶ್ನೆನೇ ಇಲ್ಲ. ಪದೇ ಪದೇ ಕೆಲವು ಶಾಸಕರುಗಳು ಸಚಿವರುಗಳ ಬಹಿರಂಗವಾಗಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡೋಕ್ಕದ್ದ? ಅವರು ನಮಗೆ ಕೊಡಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಹೀಗೆ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಯುದ್ಧ ನಡೆಯುತ್ತಿದ್ರೆ ಮತ್ತೊಂದೆಡೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ಎಂಬಂತೆ ಕಾಂಗ್ರೆಸ್ ಶಾಸಕರು ಫಾರಿನ್ ಟೂರ್ಗೆ ಸೂಟ್ ಕೇಸ್ ರೆಡಿ ಮಾಡಿಕೊಂಡು ನಿಂತಿದ್ದಾರೆ. ಪರ ವಿರೋಧ ಚರ್ಚೆಗಳ ಮಧ್ಯೆಯೂ ಕಾಂಗ್ರೆಸ್ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಹಾರಲಿದ್ದಾರೆ. 27 ಶಾಸಕರು, 7 MLCಗಳು 3 ಟೀಮ್ಗಳಾಗಿ ಟೂರ್ ಹೊರಟಿದ್ದಾರೆ. ಯಾವುದೇ ಗುಂಪಿನ ಪ್ರವಾಸ ಅಲ್ಲ, ಪಕ್ಷದ ಅಥವಾ ಸರ್ಕಾರದಲ್ಲ, ಆ ಗುಂಪು ಈ ಗುಂಪು ಅಂತಲ್ಲ, ವೈಯಕ್ತಿಕವಾಗಿ ಹೋಗ್ಬೇಕು ಅಂತ ತೀರ್ಮಾನ ಆಗಿರೋದ್ರಿಂದ ಹೋಗಿ ಬರ್ತಾ ಇದೆ. ನಮ್ಮ ದುಡ್ಡಿನಾಗೂ ಹೋಗ್ಬಾರ್ದನಪ್ಪ ಅಂತ ಹೇಳಿ ಫಸ್ಟು ಇದಕ್ಕೆ ಹೋಗ್ಬೇಕಂದಿದ್ವಿ, ಸೌತ್ ಆಫ್ರಿಕಾ, ಕೀನ್ಯಾ ಹೋಗೋಣ ಅಂತ ಪ್ಲಾನ್ ಮಾಡಿ, ಆಮೇಲೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಅಂತ ನಾನು ಹೋಗಿದ್ದೆ ಆಲ್ರೆಡಿ. ಕಾಂಗ್ರೆಸ್ ಶಾಸಕರ ಪ್ರವಾಸ ಇದೀಗ ಬಿಜೆಪಿ ಟೀಕೆಗಳಿಗೂ ಅಸ್ತ್ರವಾಗಿದೆ. ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಜನರನ್ನ ಬೇರೆ ದಾರಿಗೆ ಕೊಂಡೊಯ್ದು ಜನರ ಸಂಕಷ್ಟಕ್ಕೆ ತಾವು ಸ್ಪಂದಿಸ್ತೀರಾ? 3 ವರ್ಷ ಕಳೀತಾ ಬಂದಿದೆ, ಇನ್ನೂ ಕೂಡ ಜನ ಏನು ಅನ್ನೋದೇ ಗೊತ್ತಿಲ್ಲದೆ ನಡ್ಕೊಳ್ತಾ ಇರೋ ನಿಮ್ಮ ನೀಚತನ ಇದೆಯಲ್ಲ, ಇದು ಇನ್ನು ಮುಂದಾರು ಬಿಡಬೇಕಾಯ್ತು. ಈಗಾಗಲೇ ವಿದೇಶ ಪ್ರವಾಸದ ಭಾಗ್ಯವನ್ನ ದಯಪಾಲಿಸಿರುವಂತ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರನ್ನು ಕೂಡ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಕಳಿಸಿದ್ರೆ ಬಡವರ ಪರಿಸ್ಥಿತಿ ಏನಾಗ್ತದೆ? ಹಾಗಾಗಿ ನಿಮ್ಮ ಸಚಿವರು, ನಿಮ್ಮ ಶಾಸಕರು ಹೊರಗೆ ಕಳಿಸುವ ಮುಂಚಿತವಾಗಿ ಇದು ಔಷಧಿ ಇವತ್ತು ಸರಬರಾಜು ಆಗದೇನೆ ಯಾವ ದುಸ್ಥಿತಿಗೆ ರಾಜ್ಯವನ್ನು ತಂದಿಟ್ಟಿದ್ದೀರಿ, ಅದನ್ನ ಸರಿಪಡಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಹೀಗೆ ರಾಜಕೀಯ ಜಂಜಾಟ, ಟೀಕೆ, ವಾಗ್ಯುದ್ಧಗಳ ನಡುವೆಯೂ ಜನಪ್ರಿಯ ಬಜೆಟ್ ತಯಾರು ಮಾಡುವ ಕೆಲಸದಲ್ಲಿ ಸಿದ್ದರಾಮಯ್ಯ ತೊಡಗಿಸಿಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಸಂಘ ಸಂಸ್ಥೆಗಳ ಆಹ್ವಾನಿತ ಪ್ರತಿನಿಧಿಗಳ ಸಭೆ ಮಾಡಿ ಬೇಡಿಕೆಗಳ ಲಿಸ್ಟ್ ಮಾಡಿಕೊಂಡಿದ್ದಾರೆ. ಮಾರ್ಚ್ 6ರಂದು ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು ಅಂದು ಬೆಳಿಗ್ಗೆ 10:15ಕ್ಕೆ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಲ್ಲಿಗೆ ಕುರ್ಚಿ ಕದನಕ್ಕೆ ಮಾರ್ಚ್ ಅಂತ್ಯದವರೆಗೆ ತಾತ್ಕಾಲಿಕ ಬಿಡುವು ಕೊಟ್ಟಿರುವುದು ಖಾತ್ರಿಯಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಜೈಲು ಪಾಲಾಗಿರುವಂತಹ ದರ್ಶನ್ 49ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಸೆರೆವಾಸ ಅನುಭವಿಸ್ತಾ ಇರುವಂತಹ ದಾಸನ್ಗೆ ಇಡೀ ಕುಟುಂಬದವರು ಜೈಲಿಗೆ ಬಂದು ಜನ್ಮದಿನದ ಶುಭಾಶಯವನ್ನು ಕೋರಿದರು. ಮತ್ತೊಂದು ಕಡೆ ದರ್ಶನ್ ಜನ್ಮದಿನದಂದೇನೆ ಪವಿತ್ರ ಗೌಡ ಹಾಕ್ಕೊಂಡಿದ್ದಂತಹ ಬೀಲ್ ಅರ್ಜಿ ರಿಜೆಕ್ಟ್ ಆಗಿದೆ. ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ನ ಸುಲ್ತಾನ, ನಿರ್ಮಾಪಕರ ಪಾಲಿನ ಬಂಗಾರದ ಮನುಷ್ಯ, ತನ್ನ ಸುತ್ತಮುತ್ತ ಇದ್ದವರ ಪಾಲಿಗೆ ಚಕ್ರವರ್ತಿ. ಆದ್ರೀಗ ಇದೇ ಚಕ್ರವರ್ತಿ ಬದುಕು ನುಚ್ಚು ನೂರಾಗಿದೆ. ಸುಬ್ಬಿಯ ಸ್ನೇಹ ಬೆಳೆಸಿದ್ದ ಸುಬ್ಬನಿಗೆ ನವಗ್ರಹಗಳು ಹೆಗಲೇರಿ ಕೂತಿವೆ. ಜೈಲೇ ಖಾಯಂ ಆಗಿದ್ದು ಹೊರಬರುವುದು ಮರೀಚಿಕೆಯಾದಂತೆ ಕಾಣುತ್ತಿದೆ. ಹೀಗಾಗಿ ಹುಟ್ಟಿದ ಹಬ್ಬವನ್ನು ಜೈಲಲ್ಲೇ ಆಚರಿಸಿಕೊಳ್ಳಬೇಕಾಗಿದೆ.
ದರ್ಶನ್ಗೆ ಇವತ್ತು 49ನೇ ವರ್ಷದ ಜನ್ಮದಿನ. ಹೀಗಾಗಿ ದಾಸನ ಅಭಿಮಾನಿಗಳು ವಿಭಿನ್ನವಾಗಿ ಜನ್ಮದಿನ ಆಚರಿಸಿದ್ದಾರೆ. ಬಾಸ್ ಇಲ್ಲದೆ ಸೆಲೆಬ್ರಿಟಿಗಳಿಗೆ ನೋವಿನ ಬರ್ತ್ಡೇ. ದಾಸನ ಬಿಡುಗಡೆಗೆ ಅಭಿಮಾನಿಗಳ ಹರಕೆ. ದರ್ಶನ್ ಹುಟ್ಟುಹಬ್ಬ ಬಂತು ಅಂದ್ರೆ ಸಾಕು, ಅಭಿಮಾನಿಗಳೆಲ್ಲ ಸೇರ್ಕೊಂಡು ಊರ ಹಬ್ಬದಂತೆ ಮಾಡ್ತಿದ್ರು. ಫೆಬ್ರವರಿ 15ರ ರಾತ್ರಿಯೇ RR ನಗರದಲ್ಲಿ ಸಂಭ್ರಮ ಶುರುವಾಗ್ತಿತ್ತು. ಆದ್ರೆ ಈ ಬಾರಿ ಅದ್ಯಾವ ಖುಷಿಯೂ ಕಾಣಲಿಲ್ಲ. ದರ್ಶನ್ ಜೈಲಲ್ಲಿರೋದ್ರಿಂದ ಅವರ ಅಭಿಮಾನಿಗಳೆಲ್ಲ ದೇವರ ಮೊರೆ ಹೋಗಿದ್ದಾರೆ. ತಾವಿದ್ದಲ್ಲಿಯೇ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿ ಆದಷ್ಟು ಬೇಗ ದರ್ಶನ್ ಬಿಡುಗಡೆಯಾಗಲಿ ಅಂತ ಹರಕೆ ಹೊತ್ತಿದ್ದಾರೆ. ಆನೇಕಲ್ನಲ್ಲಿ ದರ್ಶನ್ ಅಭಿಮಾನಿಗಳು ಸರ್ಕಾರಿ ಶಾಲೆಯ 1800 ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್ಸ್ ವಿತರಣೆ ಮಾಡಿದ್ದಾರೆ. ದರ್ಶನ್ ಇಲ್ಲದಿದ್ರೂ ಒಂದಿಷ್ಟು ಅಭಿಮಾನಿಗಳು ಬಾಸ್ ಮನೆ ಬಳಿ ಬಂದಿದ್ರು. ದರ್ಶನ್ ಪರ ಘೋಷಣೆ ಕೂಗಿ ನೆಚ್ಚಿನ ನಟನ ಬರ್ತ್ಡೇ ಸೆಲೆಬ್ರೇಟ್ ಮಾಡುತ್ತಿದ್ದರು. ಹೀಗಾಗಿ ಯಾವುದೇ ಅಹಿತಕರ ಘಟನೆ ನಡೆಯಬಾರದು ಅಂತ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ರು. ಆದರೂ ದರ್ಶನ್ ಅಭಿಮಾನಿಯೊಬ್ಬ ಹುಚ್ಚಾಟ ಶುರು ಮಾಡಿದ್ದ. ಪೊಲೀಸರ ಮುಂದೆಯೇ ಕಿರಿಕ್ ಮಾಡುವುದಲ್ಲದೆ ವಾಗ್ವಾದಕ್ಕೂ ಇಳಿದಿದ್ದ. ಯಾವಾಗ ಈತನ ಉಪಟಳ ಜಾಸ್ತಿ ಆಯ್ತೋ ಪೊಲೀಸರು ಕಪಾಳ ಮೋಕ್ಷ ಮಾಡಿ ಕಳಿಸಿದ್ದಾರೆ. ಸರ್ ದಯವಿಟ್ಟು ನಮ್ಗೆ ಅವಕಾಶ ಮಾಡ್ಕೊಡಿ, ಒಂದೇ ಒಂದು ಹಾರ ಹಾಕ್ತೀವಿ, DCP ಆರ್ಡ್ರ್ ಇದೆ, ನಾವು ಬಿಡೋಕ್ಕಾಗಲ್ಲ ಅಂತ ಕೇಳ್ತಾರೆ. ಸರ್ DCP ಆರ್ಡ್ರಲ್ಲಿ ನಾವೇನು ಗಲಾಟೆ ಮಾಡ್ತಲ್ಲ, ಇಬ್ಬರೇ ಇರೋದು, ನಾವು ಜಾಸ್ತಿ ಜನ ಇಲ್ಲ, ನಾವು ಇಬ್ಬರೇ ಇರೋದು, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಸರ್ ಅಂತ ಹೇಳಿದ್ದಕ್ಕೆ ಏಕಾಏಕಿ ಬಂದು ಒಂದು 3-4 ಸಲ ಹೊಡಿತಾರೆ. ದರ್ಶನ್ ಜನ್ಮದಿನಕ್ಕೆ ಸಿನಿಮಾ ರಂಗದ ಹಲವರು ವಿಶ್ ಮಾಡಿದ್ದಾರೆ. ರಚಿತಾ ರಾಮ್, ಮೇಘನಾ ಶೆಟ್ಟಿ, ತರುಣ್ ಸುಧೀರ್ ಸೇರಿದಂತೆ ಹಲವರು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ದಾರೆ. ವಿಜಯಲಕ್ಷ್ಮಿ ಕೂಡ ಪೋಸ್ಟ್ ಒಂದನ್ನ ಹಾಕಿದ್ದು, ಪ್ರತಿದಿನವೂ ಸಂಭ್ರಮಿಸಲ್ಪಡುವ ವ್ಯಕ್ತಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಬರೆದುಕೊಂಡಿದ್ದಾರೆ. ಸಂಜೆ ಹೊತ್ತಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದ ವಿಜಯಲಕ್ಷ್ಮಿ ಮಗ ವಿನೀಶ್, ಸಹೋದರ ದಿನಕರ್ ಹಾಗೂ ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡಿ ವಾಪಸ್ಸಾದರು. ದರ್ಶನ್ ಜನ್ಮದಿನವೇ ಗೌಡ್ತಿಗೆ ಬಿಗ್ ಶಾಕ್. ದರ್ಶನ್ ಜನ್ಮದಿನವೇ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಪವಿತ್ರ ಗೌಡ ತಮ್ಮ ಮಗಳಿಗೆ ಬೋರ್ಡ್ ಪರೀಕ್ಷೆ ಇದೆ. ಇಂಥ ಸಮಯದಲ್ಲಿ ಮಗಳ ಜೊತೆಗಿರಬೇಕು ಅಂತ ಜಾಮೀನು ಕೋರಿ ಮನವಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ. ಒಟ್ನಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧಿಯಾದವರೆಲ್ಲ ಅಕ್ಷರಶಃ ನರಕ ಅನುಭವಿಸುತ್ತಿರುವುದಂತೂ ಸುಳ್ಳಲ್ಲ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಭಾನುವಾರ ರಾತ್ರಿ ನಡೆದಂತಹ T20 ವಿಶ್ವಕಪ್ ಕದನದಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನದ ಮ್ಯಾಚ್ನಲ್ಲಿ ಪಾಕಿಸ್ತಾನವನ್ನು ಹೀನಾಯವಾಗಿ ಭಾರತ ಸೋಲಿಸಿ ದಿಗ್ವಿಜಯವನ್ನು ಮೆರೆದಿದ್ದು ಮಾತ್ರ ಅಲ್ಲ, ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧದ ತನ್ನ ಪ್ರಾಬಲ್ಯವನ್ನು ಮತ್ತಷ್ಟು ಹೆಚ್ಚಳ ಮಾಡ್ಕೊಂಡಿದೆ. ಆದರೆ ಈ ಸೋಲಿನ ಸಿಟ್ಟನ್ನು ಪಾಕಿಗಳಿಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಾಕಿಸ್ತಾನದ ಗಲ್ಲಿಯಲ್ಲೂ ಕೂಡ ಈಗ ಭಾರತ ವಿರುದ್ಧ ಸೋಲು ಸಂತು. ಅಲ್ಲಿ ಜನ ಮಾಮೂಲಿ, ಇದು ಪ್ರತಿ ಮ್ಯಾಚಿನ ನಂತರವೂ ಕೂಡ ನಡೆಯುವಂಥದ್ದೇ. ಭಾರತ ವಿರುದ್ಧ ಸೋತಾಗ ಟಿವಿಗಳನ್ನು ಒಡೆದು ಹಾಕುವಂಥದ್ದು. ಈ ಬಾರಿ ಕೂಡ ಅದೇ ಸರಣಿ ಮುಂದುವರೆದಿದೆ. ಟಿವಿಗಳನ್ನು ಒಡೆದು ಹಾಕಿದ್ದಾರೆ, ಆಟಗಾರರನ್ನ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಇನ್ನೊಂದು ಕಡೆ PCB ಅಧ್ಯಕ್ಷ ನಖ್ವಿಯನ್ನು ಅಸಮರ್ಥ, ಅಜ್ಞಾನಿ ಅಂತ ಮಾಜಿ ಆಟಗಾರರು ನಿಂದಿಸಿದ್ದಾರೆ. उस्मान तारिक आउट हो गया। ओ भाईजान, पाकिस्तान की टीम मैच हार चुकी है। T20 ವಿಶ್ವಕಪ್ನಲ್ಲಿ ಭಾರತದ ಎದುರು ಆಡಲ್ಲ ಅಂತಾನೆ ಬಿಲ್ಡಪ್ ತಗೊಂಡಿದ್ದ ಪಾಕಿಸ್ತಾನ ನಿನ್ನೆ ಪಂದ್ಯದಲ್ಲಿ ಸೋಲಿಗೆ ಶರಣಾಯಿತು. ಭಾರತೀಯರು ಪಾಕಿಸ್ತಾನ ಸೋತಿದ್ದಕ್ಕಿಂತ ಭಾರತದ ಗೆಲುವನ್ನ ಸಂಭ್ರಮಿಸ್ತಾ ಇದ್ರೆ, ಪಾಕಿಸ್ತಾನದಲ್ಲಿ ಪಾಕ್ ಆಟಗಾರರ ಹೀನಾಯ ಪ್ರದರ್ಶನದ ವಿರುದ್ಧ ಜನ ತೋರಿಸ್ತಾ ಇರೋ ಸಿಟ್ಟು ಸಿಕ್ಕಾಪಟ್ಟೆ ಸುದ್ದಿ ಆಗ್ತದೆ. ಇಲ್ಲಿ ನೋಡಿ, ಈ ಪಾಕಿಸ್ತಾನದ ಈ ಹುಡುಗಿಯ ಸಿಟ್ಟನ್ನ ಕಿರುಚಾಡಿದ್ಲು. ಯಾವಾಗ 7, 8, 9ನೇ ವಿಕೆಟ್ ಬೀಳ್ತಾ ಹೋಯ್ತೋ ಪಾಕ್ ಆಟಗಾರರಿಗೆ ಬಾಯಿಗೆ ಬಂದಂತೆ ಬೈದ್ಲು. ಕೊನೆಗೆ ಪಾಕಿಸ್ತಾನ ಅಲೌಟ್ ಆಗ್ತಾ ಇದ್ದಂತೆ ಕಣ್ಣೀರಿಟ್ಲು.
ये कौन है यार? पूरा टाइम तुम लोग परफॉर्म करके पूरा टाइम और एंड में जब मेन इवेंट मैंने पहली बार इनको आते हुए देखे, इसलिए रो रही है। पहली बार देख रही हूँ कि ये हार रहे हैं और ये सारे चोट करके कोलैप्स करके पहली बार तुमने देखा है इनको। ಪಾಕಿಸ್ತಾನದ ಸೋಲನ್ನ ಅರಗಿಸಿಕೊಳ್ಳಲಾಗದೆ ಟಿವಿಯನ್ನೇ ಒಡೆದು ಹಾಕಿದ್ರು. ಅಷ್ಟಕ್ಕೂ ಸಿಟ್ಟು ಕಡಿಮೆ ಆಗಲಿಲ್ಲ. ಮತ್ತೆ ಟಿವಿ ರಿಪೇರಿನೂ ಆಗಬಾರದು ಆ ಥರ ಬ್ಯಾಟ್ ತಗೊಂಡು ಚಚ್ಚಿ ಪುಡಿ ಪುಡಿ ಮಾಡಿದ್ರು. ಇಲ್ಲಿ ನೋಡಿ, ಪಾಕಿಸ್ತಾನದ ಕೊನೆ ವಿಕೆಟ್ ಬೀಳ್ತಾ ಇದ್ದಂತೆ ಎಲ್ಇಡಿ ಟಿವಿಯನ್ನೇ ಹೇಗೆ ಕಿತ್ತು ನೆಲಕ್ಕೆಸೆದ್ರು. 4-5 ಜನ ಫ್ರೆಂಡ್ಸ್ಗಳೆಲ್ಲ ಟಿವಿಯನ್ನ ಕಾಲಲ್ಲಿ ತುಳಿದು ಧ್ವಂಸ ಮಾಡಿದ್ರು. ಇನ್ನು ಪಾಕಿಸ್ತಾನದ ಕ್ರಿಕೆಟ್ ಫ್ಯಾನ್ಸ್ಗಳಿಗೆ ಭಾರತೀಯ ಅಭಿಮಾನಿಗಳು ಮೈದಾನದಲ್ಲಿ ಉರಿಸಿದ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೆಲ್ಲ ಸ್ಯಾಂಪಲ್ ಅಷ್ಟೇ. ಬ್ಲೂ ಬಾಯ್ಸ್ ಹೊಡೆತಕ್ಕೆ ಹೀನಾಯ ಸೋಲು ಕಂಡ ಗ್ರೀನ್ ಬಾಯ್ಸ್ ವಿರುದ್ಧ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಗರಂ ಆದ್ರು. ಟೀಮ್ ಇಂಡಿಯಾದವರು ನಮ್ಮನ್ನ ಮಕ್ಕಳ ಥರ ಸೋಲಿಸಿದ್ರು ಅಂತ ರಾವಲ್ಪಿಂಡಿ ಎಕ್ಸ್‌ಪ್ರೆಸ್ ಅಖ್ತರ್ ಛೀಮಾರಿ ಹಾಕಿದ್ರು. तो यहाँ पे अगर डिसीजन लेना चाहूँ ना, तो मैं यहाँ पे शाहीन को भी बाहर बैठाऊं, बाबर को भी बाहर बैठाऊं और शादाब को भी बाहर बैठाऊं. इसी नए लड़कों को खिलाऊं, नए को चांस दूं. हम सब इतने अरसे से देख रहे हैं, ये लोग खेले जा रहे हैं. जहां हमारी एक्सपेक्टेशन होती है कि इस टीम के खिलाफ ये अच्छा परफॉर्म करेंगे, इतने सीनियर प्लेयर्स, अगर वहां सीनियर नहीं करके दे रहे आपको, तो वो जो जूनियर बाहर बैठे उनको खिलाएं फिर. But having said that, it is a very, very, very humiliating defeat for Pakistan. क्योंकि बच्चों की तरह हिंदुस्तान ने मारा है. ये मुझसे देखा नहीं गया. ಶೋಯಿಬ್ ಅಖ್ತರ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಟಿವಿ ಡಿಬೇಟ್ನಲ್ಲಿ ಪಿಸಿಬಿ ಮುಖ್ಯಸ್ಥ ಮೊಹಿಸಿನ್ ನಖ್ವಿಯನ್ನ ಅಸಮರ್ಥ, ಅಜ್ಞಾನಿ ಅಂತ ಬೈದಿದ್ದಾರೆ. ಪಾಕ್ ಟೀಮ್ನಲ್ಲಿ ಬಿಟ್ಟಿ ಟ್ಯಾಲೆಂಟ್ ತೋರಿಸ್ತಾರೆ ಹೊರತು ಟೀಮ್ ಇಂಡಿಯಾ ಆಟಗಾರರ ಎದುರು ಇವರೆಲ್ಲ ಝೀರೋ ಅಂತ ಹೀಗೆಳೆದಿದ್ದಾರೆ. ಒಂದು ಸೋಲಿಗೆ ಆಟಗಾರರ ತಲೆದಂಡ ಫಿಕ್ಸ್. ಪಿಸಿಬಿ ಮುಖ್ಯಸ್ಥ ನಖ್ವಿ ಕುರ್ಚಿನೂ ಶೇಕ್. ಭಾರತದ ವಿರುದ್ಧ ಟಿ20ಯಲ್ಲಿ ಮೊಕಾಡೆ ಮಲಗಿದ ಮೇಲೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಲ್ಲೇ ನಡುಕ ಶುರುವಾಗಿದೆ. ಬುಧವಾರ ನಮೀಬಿಯಾ ವಿರುದ್ಧ ಪಾಕಿಸ್ತಾನದ ಪಂದ್ಯದಲ್ಲಿ ಬದಲಾವಣೆಗೆ ಪಿಸಿಬಿ ನಿರ್ಧರಿಸಿದೆ. ಬಾಬರ್ ಮತ್ತು ಶಾಹಿನ್ರನ್ನ ಮುಂದಿನ ಪಂದ್ಯದಿಂದ ಹೊರಗಿಡಲು ಪಿಸಿಬಿಯಲ್ಲಿ ನಿರ್ಧಾರ ಆಗಿದೆ. ಇನ್ನೊಂದು ಕಡೆ ಪಿಸಿಬಿ ಮುಖ್ಯಸ್ಥ ನಖ್ವಿ ಅವರ ಕುರ್ಚಿನೂ ಅಲುಗಾಡ್ತಿದೆ. ಯಾಕಂದ್ರೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನಿರ್ ನಖ್ವಿಯನ್ನ ಪಿಸಿಬಿಯಿಂದ ಹೊರಗೆ ಹಾಕಲು ಪ್ಲಾನ್ ರೆಡಿ ಮಾಡಿದ್ದಾರೆ. ಅದೇನೇ ಇರಲಿ, ಪಾಕಿಸ್ತಾನದ ಸೋಲು ಭಾರತೀಯರಿಗೆ ಟಿ20 ವಿಶ್ವಕಪ್ ಗೆದ್ದಷ್ಟೇ ಖುಷಿ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.